ಈ ಚಾನಲ್ ಕೇವಲ ಇಂಥವರಿಗೆ ಯಾರು ಈ ಬ್ರಹ್ಮಾಂಡದ ಸತ್ಯತೆಯನ್ನು ಅರಿಯಲು ಪ್ರಯತ್ನ ಮಾಡ್ತೀರಿ ಅವರಿಗೋಸ್ಕರ ನೋಡಿ. ಸುಮ್ಮನೆ ಕೇಳಿಸ್ಕೊಂಡು ಕಮೆಂಟ್ ಮಾಡೋದಾದ್ರೆ ದಯವಿಟ್ಟು ತಮ್ಮಲ್ಲಿ ಒಂದು ವಿನಂತಿ ಏನಂತ ಹೇಳಿದ್ರೆ ನೀವು ಈಗಲೇ ಸ್ಕಿಪ್ ಮಾಡ್ಕೊಳ್ಳಿ. ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಏನು ನಮ್ಮ ಪೂರ್ವಜರು ಸತ್ಯವನ್ನು ಮಾಡಿದ್ದಾರೆ, ಆ ಸತ್ಯ ಕಾಲಘಟ್ಟದಲ್ಲಿ ನಂತರ ಅದು ಬೇರೆ ಬೇರೆ ರೀತಿಯಲ್ಲಿ ಮಾಡಿಫಿಕೇಶನ್ ಆಗಿ 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 ಇವಾಗ ನಮ್ಮ ಕೈಗೆ ಸಿಗಬೇಕಾದ್ರೆ ಏನೋ ಒಂದಾಗಿ ಸಿಕ್ಕಿದೆ. ಅದು ಅಲ್ಲ ಅಂತ ಹೇಳಿದ್ರೆ ಮತ್ತೇನು, ಉದ್ದೇಶ ಇಷ್ಟೇ, ಜನರು ಈ ಒಂದು ಅಂಧಕಾರದಿಂದ ಹೊರಗೆ ಬರಬೇಕು ಅಷ್ಟೇ. ನೋಡಿ, ಸ್ಪಿರಿಚುವಾಲಿಟಿಯ ಬಗ್ಗೆ ಅಂದ್ರೆ ಆಧ್ಯಾತ್ಮದ ಬಗ್ಗೆ ತುಂಬಾ ತಪ್ಪು ಕಲ್ಪನೆಗಳಿವೆ. ನೋಡಿ, ಪ್ರಾರ್ಥನೆಗಳೆಲ್ಲ ಹೇಗೆ ವರ್ಕ್ ಆಗ್ತದೆ, ನಾವು ಪ್ರಾರ್ಥನೆ ಮಾಡ್ತೇವೆ ದೇವರಲ್ಲಿ, ಆ ಪ್ರಾರ್ಥನೆ ನಮ್ದು ಸಬ್ ಕಾನ್ಶಿಯಸ್ ಮೈಂಡ್ಗೆ ಕನೆಕ್ಟ್ ಆದ್ರೆ ಆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿಂದ ಏನು ಥಾಟ್ಸ್ ಉಂಟು ಅದನ್ನು ರಿಲೀಸ್ ಮಾಡ್ತದೆ. ಈ ಬ್ರೈನ್ ಅಂತ ಹೇಳೋದು ಒಂದು ಆಂಟನ. ಒಂದು ವಿಚಾರವನ್ನು ನಾನು ಈ ಮೊದಲೇ ಹೇಳಿದ್ದೇನೆ, ಮತ್ತೆ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನೋಡಿ, ಈ ಚಾನಲ್, ಈ ಒಂದು ವಿಡಿಯೋ ನಾನು ಏನು ಮಾಡ್ತಿದ್ದೇನೆ, ಇದು ಸಂಪೂರ್ಣವಾಗಿ ಈ ಆಧ್ಯಾತ್ಮ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಮಾತ್ರ ನಾವಿಲ್ಲಿ ಮಾತನಾಡ್ತೇವೆ. ಅದೇ ರೀತಿ ನಾನು ಹೇಳಿದ ಪ್ರಕಾರ ಪ್ರಸ್ಥಾನತ್ರಯ ಅಥವಾ ವೇದ ಉಪನಿಷತ್, ಬ್ರಹ್ಮಸೂತ್ರ, ಭಗವದ್ಗೀತೆಗಳನ್ನೇ ಆಧಾರವಾಗಿಟ್ಟುಕೊಂಡು ಅದರಲ್ಲಿ ಬರುವಂತಹ ವಿಚಾರಗಳನ್ನೇ ನಿಮಗೆ ನಾನು ಅಲ್ಲಿಂದ ಹೆಕ್ಕಿ ತಂದು ನಿಮ್ಮ ಮುಂದೆ ಇರ್ತಾ ಇದ್ದೇನೆ. ಇಲ್ಲಿ ಯಾವುದೇ ಧರ್ಮಗಳಿಗೆ ಅವಹೇಳನ ಮಾಡುವಂತಹ ಕೆಲಸವನ್ನು ನಾನು ಮಾಡ್ತಾ ಇಲ್ಲ, ಅಥವಾ ಯಾವುದೇ ನಂಬಿಕೆಗಳಿಗೆ ಕೂಡ ಚ್ಯುತಿ ಬರುವಂಥ ಕೆಲಸ ಮಾಡ್ತಾ ಇಲ್ಲ. ಆದ ಕಾರಣ ಈ ಚಾನಲ್ ಕೇವಲ ಇಂಥವರಿಗೆ ಯಾರು ಈ ಬ್ರಹ್ಮಾಂಡದ ಸತ್ಯತೆಯನ್ನು ಅರಿಯಲು ಪ್ರಯತ್ನ ಮಾಡ್ತೀರಿ ಅವರಿಗೋಸ್ಕರ. ನೋಡಿ, ಸುಮ್ಮನೆ ಕೇಳಿಸ್ಕೊಂಡು ಕಮೆಂಟ್ ಮಾಡೋದಾದ್ರೆ ದಯವಿಟ್ಟು ತಮ್ಮಲ್ಲಿ ಒಂದು ವಿನಂತಿ ಏನಂತ ಹೇಳಿದ್ರೆ ನೀವು ಈಗಲೇ ಸ್ಕಿಪ್ ಮಾಡ್ಕೊಳ್ಳಿ. ಯಾರಿಗೆ ಈ ಒಂದು ಹೊಸ ಮಾರ್ಗದಲ್ಲಿ, ಹೊಸ ಮಾರ್ಗ ಅಲ್ಲ, ಇದು ಮಾರ್ಗ ಆಲ್ರೆಡಿ ಇದ್ದ ಮಾರ್ಗವೇ. ಆದರೆ ನಾವು ಆ ಮಾರ್ಗ ಬಿಟ್ಟು ಬೇರೆ ಯಾವುದೋ ಮಾರ್ಗಗಳಲ್ಲಿ ಹೋಗಿದ್ದೇವೆ, ಗೊಂದಲಗಳಿಗೆ ಬಿದ್ದಿದ್ದೇವೆ, ನಾನಾ ಸಮಸ್ಯೆಗಳಿಗೆ ಬಿದ್ದಿದ್ದೇವೆ. ಈ ಸಮಸ್ಯೆಗಳಿಂದ ಹೊರಬರಬೇಕಾದ್ರೆ ಸುಲಭವಾದ ದಾರಿ ಯಾವುದು? ಏನಿದು ಅಧ್ಯಾತ್ಮ ಅಂದರೆ ಏನು? ಈ ದೇವರು, ಪೂಜೆ, ಪುರಸ್ಕಾರ, ಜಪ, ತಪ, ಜಾತ್ರೆ, ನೇಮ, ಕೋಲ, ನಮ್ಮ ದಕ್ಷಿಣ ಕನ್ನಡದಲ್ಲಿ ನಡೆಯುವ ಇವುಗಳೆಲ್ಲ ಬಗ್ಗೆ ಕೂಡ ನಾನು ಮುಂದಕ್ಕೆ ಮಾತನಾಡ್ತಾ ಬರ್ತೇನೆ. ಆದ ಕಾರಣ ನೋಡಿ, ಇಲ್ಲಿ ಯಾವುದೇ ರೀತಿಯ ಅಸಂಬದ್ಧ ಚರ್ಚೆಗಳಿಗೆ ನಾವು ಇಲ್ಲಿ ಅವಕಾಶ ಕೊಡುವುದಿಲ್ಲ. ಸ್ಪಷ್ಟವಾಗಿ ಹೇಳಬೇಕಾದ್ರೆ ಏನು ನಮ್ಮ ಪೂರ್ವಜರು ಸತ್ಯವನ್ನು ಮಾಡಿದ್ದಾರೆ, ಆ ಸತ್ಯ ಕಾಲಘಟ್ಟದಲ್ಲಿ ನಂತರ ಅದು ಬೇರೆ ಬೇರೆ ರೀತಿಯಲ್ಲಿ ಮಾಡಿಫಿಕೇಶನ್ ಆಗಿ 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 ಇವಾಗ ನಮ್ಮ ಕೈಗೆ ಸಿಗಬೇಕಾದ್ರೆ ಏನೋ ಒಂದಾಗಿ ಸಿಕ್ಕಿದೆ. ಅದು ಅಲ್ಲ ಅಂತ ಹೇಳಿದ್ರೆ ಮತ್ತೇನು, ಮತ್ತೆ ನಾವು ಹಿಂದೆ ಬರಬೇಕಾಗ್ತದೆ. ಸೊ ನಾನು ಅದೆಷ್ಟೋ ಗುರುಗಳಿರ್ಬೋದು, ಅಥವಾ ಅಖಾಡಗಳು, ಗುರುಗಳು, ನಾಗಸಾಧುಗಳು, ಅಥವಾ ಯಾವುದೇ ಅಥೆಂಟಿಕ್ ಆಧ್ಯಾತ್ಮದ ಯಾರು ಸಾಧಕರಿದ್ದಾರೆ ಅವರನ್ನು ಹಿಡಿದುಕೊಂಡು ಹೋಗಿ ಅವರಿಂದ ನಾನು ಪಡೆದಂಥ, ಅವರ ದೀಕ್ಷೆ ತಗೊಂಡಂತ ಹೇಳ್ಬೋದು, ಪಡೆದಂಥ ಜ್ಞಾನವನ್ನು ಸ್ವತಃ ನಾನು ಅನುಭವಿಸಿ, ಏನು ನಾನು ಅನುಭವಿಸಿದ್ದೇನ ಆ ಜ್ಞಾನವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಉದ್ದೇಶ ಇಷ್ಟೇ, ಜನರು ಈ ಒಂದು ಅಂಧಕಾರದಿಂದ ಹೊರಗೆ ಬರಬೇಕು ಅಷ್ಟೇ. ಅಂಧಕಾರ ಅಂದರೆ ದೇವರಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನಾವು ದೇವರನ್ನು ನೋಡುವ ರೀತಿ ಬೇರೆ ಇದೆ. ಸೊ ಸ್ಪಷ್ಟವಾಗಿ ದೇವರು ಅಂದರೆ ಏನು, ಪೂಜೆ ಅಂದರೆ ಏನು, ಅಥವಾ ಯಾವುದೇ ರೀತಿಯ ಜಪ, ತಪ, ಅನುಷ್ಠಾನಗಳು ಇವುಗಳಿಗೂ ಮತ್ತೆ ವಿಜ್ಞಾನಕ್ಕೂ ಸಂಬಂಧ ಇದೆಯಾ? ಖಂಡಿತ ಇದೆ. ಸೊ ಇದರ ಬಗ್ಗೆ ಬಹುಶಃ ಬೆರಳಿಕೆಯಷ್ಟು ಜನಗಳು ಇವಾಗಲೇ ನಿಮಗೆ ವಿಡಿಯೋಗಳಲ್ಲಿ ಹೇಳಿರ್ತಾರೆ. ನೀವು ಕೇಳ್ತೀರಾ ಬಿಡ್ತೀರಾ ಅಷ್ಟೇ. ಆದರೆ ಅದನ್ನು ತಕೊಂಡ್ರೆ ತಾವು ಕೂಡ ಏನೋ ಒಂದು ಸಾಧನೆಯನ್ನು ಮಾಡಿದ ಹಾಗೆ. ಸೊ ನೋಡಿ, ಇದೆಲ್ಲ ವಿಚಾರವನ್ನು ನಿಮ್ಮ ಮುಂದೆ ಬರುವ ವಿಡಿಯೋಗಳಲ್ಲಿ ಮುಂದಕ್ಕೆ ಇಡ್ತಾ ಇದ್ದೇನೆ. ಸೊ ಆದ ಕಾರಣ ನಿಮ್ಮಲ್ಲಿ ಈ ಒಂದು ವಿಷಯದಲ್ಲಿ ವಿನಂತಿ ಏನಂತ ಹೇಳಿದರೆ, ನಾನು ಯಾವುದೇ ರೀತಿಯ ಅಪಪ್ರಚಾರ ಮಾಡ್ತಾ ಇಲ್ಲ, ನಂಬಿಕೆಗಳಿಗೆ ದ್ರೋಹ ಮಾಡ್ತಾ ಇಲ್ಲ, ಸ್ಪಷ್ಟತೆಯನ್ನು ಕೂಡ ಪ್ರಯತ್ನ ಮಾಡ್ತಿದ್ದೆ. ನಿಮಗೆ ನೋಡ್ಲಿಕ್ಕೆ ಇಷ್ಟ ಇದ್ರೆ ನೋಡಿ, ಇಲ್ಲದ್ರೆ ವಿಡಿಯೋ ಸ್ಕಿಪ್ ಮಾಡಿ, ಅದು ನಿಮ್ಗೆ ಬಿಟ್ಟದ್ದು.
ನೋಡಿ, ಸ್ಪಿರಿಚುವಾಲಿಟಿಯ ಬಗ್ಗೆ ಅಂದರೆ ಆಧ್ಯಾತ್ಮದ ಬಗ್ಗೆ ತುಂಬ ತಪ್ಪು ಕಲ್ಪನೆಗಳಿವೆ. ಅದೇನಂತ ಹೇಳಿದ್ರೆ, ಇದು ಸರಿ, ಅದು ಸರಿ, ಇದು ತಪ್ಪು, ಅದು ತಪ್ಪು. ಈ ಸರಿ ತಪ್ಪುಗಳನ್ನೆಲ್ಲ ಮಾಡಿದ್ದು ನಾವೇ. ಮತ್ತೆ ನಂತರ ಬಂತಹ ಕೆಲವು ಉಪಗ್ರಂಥಗಳಂತ ಹೇಳ್ಬೋದು, ಆಗಮಗಳೆಲ್ಲ ಬಂತು. ನೋಡಿ, ಇವಾಗ ಮುಂದೆ ಕೇಳ್ತೇನೆ ನಾನು. ವೇದಗಳು ಬಂತು, ವೇದಗಳ ನಂತರ ಉಪನಿಷತ್ ಬಂತು, ಉಪನಿಷತ್ಗಳೊಂದಿಗೆ ಬ್ರಹ್ಮಸೂತ್ರದೊಂದಿಗೆ ಈ ರೀತಿ ನಾನಾ ರೀತಿಯ ಏನು ಅಧ್ಯಯನಗಳು ಇವುಗಳು ಮುಂದೆ ಮುಂದೆ ಬಂದ ಹಾಗೇನೆ ಕಾಲಕ್ರಮೇಣ ಪುರಾಣಗಳು ಹುಟ್ಟಿದವು, ಪುರಾಣಗಳ ಜೊತೆಗೆ ಆಗಮಗಳು ಬಂದವು. ಸೊ ಇದೆಲ್ಲ ಬಂದು ಮಿಕ್ಸ್ಚರ್ ಆಗಿ ನಮ್ಮನ್ನೊಂದು ಗೊಂದಲಕ್ಕೆ ಸಿಲುಕಿಸಿದ ಕಾರಣ, ಸೊ ಈ ಗೊಂದಲಗಳಿಂದ ಹೊರಬರುವಂತಹ ಒಂದು ಸಣ್ಣ ವಿಚಾರವೇ ನಮ್ಮ ಈ ಚಾನಲ್ನ ಧ್ಯೇಯ. ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ. ಅಂದರೆ ಹೇಗೆ ಈ ಬ್ರಹ್ಮಾಂಡ ಇದೆಯೋ ಅದೇ ರೀತಿ ಈ ನಮ್ಮ ಪಿಂಡಾಂಡ ಅಂತ ಹೇಳಿದ್ರೆ ಈ ದೇಹ. ಸೊ ಈ ಪ್ರಕೃತಿ ಅಥವಾ ಈ ಬ್ರಹ್ಮಾಂಡಕ್ಕೂ ಈ ದೇಹಕ್ಕೂ ಯಾವುದೇ ರೀತಿಯ ವ್ಯತ್ಯಾಸವೇ ಇಲ್ಲ. ನೋಡಿ, ನಾನು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಇವಾಗ ಪ್ರಕೃತಿಯಲ್ಲಿ ಬದಲಾವಣೆ ಆಯಿತು. ಏನು, ಇದ್ದಕ್ಕಿದ್ದಂಗೆ ಬಿಸಿಲು ಹೋಯಿತು, ಸಡನ್ ಆಗಿ ಮಳೆ ಬಂತು, ಅಥವಾ ಮಳೆ ಹೋಯಿತು ಬಿಸಿಲು ಬಂತು. ಪ್ರಕೃತಿಯಲ್ಲಿ ಬದಲಾವಣೆ ಆಯಿತು. ಪ್ರಕೃತಿಯಲ್ಲಿ ಬದಲಾವಣೆ ಹೇಗೆ ಆಯಿತು ಅದೇ ರೀತಿ ದೇಹದಲ್ಲಿ ಕೂಡ ಬದಲಾವಣೆ ಶೀತ ಆಗ್ತದೆ ಅಲ್ವಾ? ಅದೇ ರೀತಿ ಪ್ರಕೃತಿ ಅಥವಾ ಬ್ರಹ್ಮಾಂಡ ಮತ್ತು ಈ ಪಿಂಡಾಂಡ ಬೇರೆ ಬೇರೆ ಅಲ್ಲ. ಅದೇ ರೀತಿ ಮನಸ್ಸು ಮತ್ತು ದೇಹ ಇದು ಬೇರೆ ಅಲ್ಲ. ನೋಡಿ, ನಮಗೆ ಒಂದು ವಿಚಾರ ಇದೆ. ಏನಂತ ಹೇಳಿದ್ರೆ, ಈ ಮನಸ್ಸು ಬೇರೆ ದೇಹ ಬೇರೆ ಈ ರೀತಿ ಅಲ್ಲ. ಮನಸ್ಸು ಮತ್ತು ದೇಹ ಎರಡು ಒಂದೇ. ಮನಸ್ಸು ಎಲ್ಲಿದೆ? ಮನಸ್ಸು ಇಲ್ಲಿದೆ, ಅಲ್ಲಿಲ್ಲ. ಮನಸ್ಸಲ್ಲಿಲ್ಲ. ಮನಸ್ಸು ದೇಹದ ಪ್ರತಿ ಕಡೆಯಲ್ಲೂ ಕೂಡ ಇದೆ. ಇಲ್ಲಿ ನಾವು ತೋರಿಸ್ತೇವೆ ಅಷ್ಟೇ ಸಿಂಬಲ್ ಆಗಿ ಮನಸ್ಸು, ಏಕೆಂದ್ರೆ ಬ್ರೈನ್ ಅಲ್ಲಿ ಇದೆ, ಅಲ್ಲಿ ಏನೋ ಪ್ರೊಸೆಸ್ ಆಗ್ತಾ ಉಂಟು. ನೋಡಿ, ಇದು ಕೂಡ ಒಂದು ವಿಜ್ಞಾನ ಉಂಟು. ಇದರ ಹಿಂದೆ ದೊಡ್ಡ ವಿಜ್ಞಾನವಿದೆ. ನಿಮ್ಗೆ ಈಗಾಗಲೇ ನೀವು ವಿಡಿಯೋಗಳಲ್ಲಿ ನೋಡಿರ್ತೀವ, ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್, ಪ್ರಿಮಿಟಿವ್ ಮೈಂಡ್, ಅನ್ಕಾನ್ಷಿಯಸ್ ಮೈಂಡ್. ಸೊ ಈ ತರ ಎಲ್ಲ ತುಂಬಾ ಸಬ್ಜೆಕ್ಟ್ಗಳು ಬರ್ತವೆ. ಸೊ ಹಾಗಾದ್ರೆ ವಾಸ್ತವವಾಗಿ ಸಬ್ ಕಾನ್ಷಿಯಸ್ ಮೈಂಡ್, ಈ ಮೈಂಡ್ ಅಂತ ಹೇಳೋದಿದೆಯಾ? ಇಲ್ಲ. ಮೈಂಡ್ ಅಂತ ಹೇಳುವ ವಿಷಯವೇ ಇಲ್ಲ. ಮೈಂಡ್ ಅಂತ ಹೇಳಿದ್ರೆ ಸೆಟ್ ಆಫ್ ಥಾಟ್ಸ್ ಅಂತ ಹೇಳ್ಬೋದು ಅಷ್ಟೇ. ಈ ಮನಸ್ಸು ಅಂತ ಹೇಳಿದ್ರೆ ಒಂದು ಸೆಟ್ ಆಫ್ ಥಾಟ್ಸ್. ಅದು ಎಲ್ಲಿದೆ? ಸದ್ಯಕ್ಕೆ ನಾವು ಬ್ರೈನಲ್ಲಿ ಇದೆ ಅಂತ ಹೇಳ್ಬೋದು, ಆದರೆ ವಾಸ್ತವವಾಗಿ ಅದು ಈ ಬ್ರಹ್ಮಾಂಡದಲ್ಲಿ ವ್ಯಾಪಕವಾಗಿದೆ. ನೋಡಿ, ನಾವು ಏನು ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತೇವೆ, ಆ ಕಾನ್ಷಿಯಸ್ ಮೈಂಡ್ ಪ್ರೆಸೆಂಟ್ ಆಗ್ತದೆ ನಮ್ಮ ಬ್ರೈನ್ನಲ್ಲಿ. ಅಂದರೆ ನಮ್ಮದು ಈ ಥಾಟ್ಸ್ ನಮ್ಮ ಇನ್ನರ್ ಸರ್ಕ್ಯುಲೇಷನ್ ಇರ್ತದೆ. ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತೇವೆ, ಅದು ಕೂಡ ಹೇಳ್ತಾರೆ, ಕೆಲವು ಅಧ್ಯಯನಗಳು ಹೇಳ್ತೇವೆ ಅದು ಬ್ರೈನ್ನ ಈ ಭಾಗದಲ್ಲಿ ಸಬ್ ಕಾನ್ಷಿಯಸ್ ಮೈಂಡ್ ಇದೆ, ಈ ಕಡೆ ಭಾಗದಲ್ಲಿ ಕಾನ್ಷಿಯಸ್ ಮೈಂಡ್ ಇದೆ. ಹಾಗೆ ಏನಿರ್ಬೋದು, ನಮಗೆ ಮೆಡಿಕಲ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ಆದರೆ ನಾವು ತಿಳಿದುಕೊಂಡು ಬಂದ ವಿದ್ಯಾದ ಪ್ರಕಾರ ಏನು ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತೇವೆ ಅದು ಈ ಬ್ರೈನ್ ಅಂತ ಹೇಳ್ತೇವಲ್ಲ. ನೋಡಿ, ಈ ಬ್ರೈನ್ ಅಂತ ಹೇಳುವ ಒಂದು ಸಬ್ಜೆಕ್ಟ್ ಅದೊಂಥರ ಆಂಟನದಾಗಿ ಕೆಲಸ ಮಾಡ್ತದೆ. ನಾವು ಏನನ್ನು ಇಲ್ಲಿ ತಗೊಳ್ತೇವೆಯ, ಯಾವ ಥಾಟನ್ನು ನಾವು ಸಬ್ಕಾನ್ಷಿಯಸ್ಲಿ ಆಕ್ಸೆಪ್ಟ್ ಮಾಡ್ತೇವೆ, ಆ ಥಾಟ್ ಈ ಬ್ರಹ್ಮಾಂಡಕ್ಕೆ ಅಂದರೆ ಯೂನಿವರ್ಸಿಗೆ ಸೆಂಡ್ ಆಗ್ತದೆ. ನೋಡಿ, ಪ್ರಾರ್ಥನೆಗಳೆಲ್ಲ ಹೇಗೆ ವರ್ಕ್ ಆಗ್ತದೆ. ನಾವು ಪ್ರಾರ್ಥನೆ ಮಾಡ್ತೇವೆ ದೇವರಲ್ಲಿ, ಆ ಪ್ರಾರ್ಥನೆ ನಮ್ಮದು ಸಬ್ಕಾನ್ಷಿಯಸ್ ಮೈಂಡಿಗೆ ಕನೆಕ್ಟ್ ಆದರೆ ಆ ಸಬ್ಕಾನ್ಷಿಯಸ್ ಮೈಂಡ್ ಅಲ್ಲಿಂದ ಏನು ಥಾಟ್ಸ್ ಉಂಟು ಅದನ್ನು ರಿಲೀಸ್ ಮಾಡ್ತದೆ. ಈ ಬ್ರೈನ್ ಅಂತ ಹೇಳೋದು ಒಂದು ಆ್ಯಂಟನ. ಈ ಆ್ಯಂಟನದಿಂದ ಇದೊಂದು ಸೆನ್ಸರ್ ಅಥವಾ ಆ್ಯಂಟನ್ ಏನು ಬೇಕಾದ್ರೆ ಹೇಳಿ, ಸೊ ಇದು ಯೂನಿವರ್ಸಿಗೆ ಸೆಂಡ್ ಮಾಡ್ತದೆ. ಯೂನಿವರ್ಸ್ ಅಂತ ಹೇಳಿದ್ರೆ ಅದು ಎಲ್ಲೂ ಇಲ್ಲ, ಅದೆಲ್ಲ ನಾವು ಅದರೊಳಗಿದ್ದೇವೆ. ಇದೊಂದು ದೊಡ್ಡ ಕಾನ್ಸೆಪ್ಟ್. ಇದೆಲ್ಲ ಮುಂದಕ್ಕೆ ನಾನು ಹೇಳ್ತಾ ಬರ್ತೇನೆ. ನೋಡಿ, ಈ ರೀತಿ ಆಗಬೇಕಾದ್ರೆ ನಾವು ಏನು ಪ್ರಾರ್ಥನೆ ದೇವರಲ್ಲಿ ಮಾಡ್ತೇವೆ ಆ ಪ್ರಾರ್ಥನೆ ಫಲಿಸ್ತದೆ. ಹರಕೆ ಹೇಳ್ತೇವೆ, ಹರಕೆ ಹೇಗೆ ವರ್ಕ್ ಆಗ್ತದೆ, ಪ್ರಾರ್ಥನೆಗಳು ಹೇಗೆ ವರ್ಕ್ ಆಗ್ತವೆ, ಅಥವಾ ಜಪ, ತಪ, ಪೂಜೆ ಅಂದರೆ ಏನು, ಪೂಜೆಯ ಏನೆಲ್ಲ ನಮಗೆ ಆಗಮಶಾಸ್ತ್ರದಲ್ಲಿ ಪೂಜೆಯ ಬಗ್ಗೆ ಉಲ್ಲೇಖ ಬರ್ತದೆ, ಆ ಪೂಜೆ ಹೇಗೆ ಕೆಲಸ ಮಾಡುತ್ತದೆ, ಈ ಹವನದಲ್ಲಿ ಯಾವ ರೀತಿಯ ಕೆಲಸ ಮಾಡ್ತದೆ. ಅಗ್ನಿಗೆ ನಾವು ಈಗ ಚಂಡಿಕಾ ಯಾಗ ಅಂತ ಹೇಳ್ತೇವೆ. ಚಂಡಿಕಾ ಯಾಗದಲ್ಲಿ ಸೀರೆಗಳನ್ನು ತಾಯಿಗೆ ಅರ್ಪಣೆ ಮಾಡ್ತೇವೆ. ಅಂದರೆ ಯಾಗಕ್ಕೆ ನಾವು ಹಾಕ್ತೇವೆ ಚಂಡಿಕಾ ಯಾಗಕ್ಕೆ. ಕೆಲವರು ಕಮೆಂಟ್ ಕೊಡ್ತಾರೆ, ಅರೆ ಇಷ್ಟು ಸೀರೆಯನ್ನೆಲ್ಲ ಹೊತ್ತಿಸ್ತಾರೆ ಹಾಗೆ ಹೀಗೆ. ಅದಲ್ಲ, ಸೀರೆ ಹೊತ್ತಿಸುವುದಲ್ಲ, ಅದರ ಹಿಂದೆ ಒಂದು ವಿಜ್ಞಾನ ಇದೆ. ಆಧ್ಯಾತ್ಮದಲ್ಲಿ ಹೇಳ್ತಾರೆ, ನೀವು ಅದನ್ನು ತಾಯಿಗೆ ಅರ್ಪಣೆ ಮಾಡುದು ಅಂತ ಹೇಳಿ. ಇದು ವರ್ಕ್ ಆಗ್ತದೆ? ಖಂಡಿತ ವರ್ಕ್ ಆಗ್ತದೆ. ಇದರ ಬಗ್ಗೆ ನಾನು ಮುಂದಕ್ಕೆ ನಿಮಗೆ ಎಲ್ಲ ಎಷ್ಟು ಆಗ್ತದಲ್ಲ, ನನಗೆ ದೇವರು ಆ ಭಗವಂತ ಎಷ್ಟು ಜ್ಞಾನ ಕೊಡ್ತಾನೆ ಅಷ್ಟನ್ನು ನಿಮ್ಮ ಮುಂದೆ ಖಂಡಿತ ಇರ್ತೇನೆ. ನಿಮ್ಮ ಪ್ರೀತಿ, ನಿಮ್ಮ
ಸಪೋರ್ಟ್ ಸದಾ ನನ್ನ ಮೇಲೆ ಇರಬೇಕು ಅಷ್ಟೇ. ನಾನು ಕೇಳೋದು ಅಷ್ಟೇ, ನಿಮ್ಮದೊಂದು ಲೈಕ್, ಏನಾದ್ರು ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿ. ಅದೇ ರೀತಿ ನೋಡಿ, ಪ್ರಾಣಿಗಳ ಬಗ್ಗೆ, ಈ ಪ್ರಾಣಿಗಳಿಗೂ ಮತ್ತು ಮನುಷ್ಯರಿಗೂ ವ್ಯತ್ಯಾಸ ಇದೆಯಾ ನೋಡಿ. ಎಲ್ಲ ದೇಹ ಅಥವಾ ರೀತಿ ಅಥವಾ ನಡೆಯುವ ರೀತಿ, ಆಡುವ ರೀತಿ ಬೇರೆ ಬೇರೆ ಇರ್ತದೆ. ಪ್ರಾಣಿಗಳಿಗೆ ಮತ್ತು ಮನುಷ್ಯರಿಗೆ ವ್ಯತ್ಯಾಸ ಇದೆ ಅಂತ ಹೇಳಿದರೆ, ಆತ್ಮ ಆ ಸಬ್ಜೆಕ್ಟಲ್ಲಿ ವ್ಯತ್ಯಾಸ ಇಲ್ಲ, ಆದರೆ ದೈಹಿಕವಾಗಿ ವ್ಯತ್ಯಾಸ ಇದೆ ನೋಡಿ. ಇಲ್ಲಿ ಒಂದು ಸ್ಪಷ್ಟತೆ ಕೊಡ್ತೇನೆ. ಮನುಷ್ಯರಿಗೂ ಮತ್ತು ಪ್ರಾಣಿಗಳನ್ನು ಕಂಪೇರ್ ಮಾಡಿದರೆ ಪ್ರಾಣಿಗಳು ಮನುಷ್ಯರಿಗಿಂತ ತುಂಬ ಬೆಟರ್ ಇದೆ. ಯಾಕಂತ ಹೇಳಿದರೆ ಅವರಿಗೆ ಆ ಸೆನ್ಸಿಂಗ್ ಪವರ್ ಅಂತ ಏನಿದೆ ನೋಡಿ ಆ್ಯಕ್ಚುಲಿ ಅವರಲ್ಲಿ ನಮಗಿಂತ ಕಡಿಮೆ ಸಾಫ್ಟ್ವೇರ್ಗಳಂತ ಹೇಳ್ಬೋದು ಅವರಲ್ಲಿರುವಂಥದ್ದು. ನಮ್ಮಲ್ಲಿರುವ ಸಾಫ್ಟ್ವೇರ್ಗಳು ಸ್ವಲ್ಪ ದೊಡ್ಡ ಮಟ್ಟಿಗೂ. ಅಂದರೆ ಈಗ ನೋಡಿ, ಆಹಾರ, ಭಯ, ನಿದ್ರಾ, ಮೈಥುನ, ಈ 4 ವಿಚಾರಗಳು ಪ್ರಾಣಿಗಳಲ್ಲಿದ್ದರೆ, ಜ್ಞಾನ ಅಂತ ಹೇಳೋದು ಭಗವಂತ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಅಂದರೆ ನಮ್ಮ ಹತ್ರ 5 ಇದೆ: ಆಹಾರ, ನಿದ್ರಾ, ಭಯ, ಮೈಥುನ, ಜ್ಞಾನ. ನಾವು ಜ್ಞಾನವನ್ನು ಉಪಯೋಗಿಸಿ ಇಷ್ಟೆಲ್ಲ ಆವಿಷ್ಕಾರವನ್ನು ಮಾಡಿದ್ದೇವೆ. ಅದೇ ಜ್ಞಾನ ಸರಿಯಾದ ರೀತಿಯಲ್ಲಿ ಮುಂದಕ್ಕೆ ಹೋಗಲಿಲ್ಲ ಅಂತ ಇದ್ರೆ ಅದು ಅಜ್ಞಾನ ಆಗ್ತದೆ. ಅದು ಅಜ್ಞಾನದ ಬಕೆಟ್ಗೆ ಬಂದು ಬೀಳ್ತದೆ. ಅದರ ನಂತರ ನಾವು ಏನು ಮಾಡ್ತೇವೋ ನಮಗೆ ಗೊತ್ತಿಲ್ಲ. ಸೊ ಆದ ಕಾರಣ ಪ್ರಾಣಿಗಳಿಗೂ ಮನುಷ್ಯರಿಗೂ ವ್ಯತ್ಯಾಸ ಇದೆ. ಪ್ರಾಣಿಗಳು ಈ 4 ಮಾತ್ರ ಅವಲಂಬಿತವಾದರೆ, ನಾವುಗಳು ಜ್ಞಾನ ಅಂತ ಹೇಳುವಂಥ ಒಂದು ಎಕ್ಸ್ಟ್ರಾ ಒಂದು ಸಾಫ್ಟ್ವೇರ್ ಅಥವಾ ಏನು ಭಗವಂತ ಕೊಟ್ಟಿದ್ದಾನೆ ಅದು ನಮ್ಮಲ್ಲಿದೆ. ಬಟ್ ನಾವು ಅದರ ಉಪಯೋಗ ಮಾಡ್ತಿಲ್ಲ. ಉಪಯೋಗ ಮಾಡಿದ ಕಾರಣ ನಮಗೆ ಮತ್ತು ಪ್ರಾಣಿಗಳಿಗೆ ವ್ಯತ್ಯಾಸ ಇಲ್ಲ. ಸರಿ ನೋಡಿ, ಇವಾಗ ಸೆನ್ಸಿಂಗ್ನ ಬಗ್ಗೆ ಹೇಳಬೇಕಾದ್ರೆ, ಮನುಷ್ಯರಿಗಿಂತ ಪ್ರಾಣಿಗಳಿಗೆ ಸೆನ್ಸಿಂಗ್ ಪವರ್ ತುಂಬ ಇದೆ. ಈಗ ನೋಡಿ, ಕೆಲವು ಹಕ್ಕಿಗಳು, ಅದು ಯಾವುದೊಂದು ಹಕ್ಕಿ ಇದೆ, ನನಗೆ ಹೆಸರು ಗೊತ್ತಿಲ್ಲ. ಆ ಹಕ್ಕಿ ಯಾವುದೋ ಒಂದು ದೂರದ ಪ್ರದೇಶ ಆಸ್ಟ್ರೇಲಿಯಾದಿಂದ ಅಲ್ಲಿಂದ ಹಾರಿಕೊಂಡು ಬಂದು ಭಾರತಕ್ಕೆ, ಸಮುದ್ರದ ಮುಖಾಂತರ ಭಾರತಕ್ಕೆ ಬಂದು ಭಾರತದ ರಂಗನತಿಟ್ಟು, ಮೈಸೂರಿನ ರಂಗನತಿಟ್ಟು, ಈ ಥರ ಕೆಲವು ಕ್ಷೇತ್ರಗಳಲ್ಲಿ ಕೆಲವು ಪ್ರದೇಶಗಳಿಗೆ ಬಂದು ನಂತರ ಹೋಗ್ತದೆ ಅಂತ ಹೇಳುವಂಥ ಒಂದು ವಿಚಾರವನ್ನು ನೀವು ಆಲ್ರೆಡಿ ಕೇಳಿರ್ತೀರ. ಸೊ ಹಾಗಾದರೆ ನೀವೊಂದು ವಿಚಾರ ಮಾಡಬೇಕು. ಈಗ ನಾವು ಒಂದು ಈ ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ, ಈಗ ನಾವು ಅಂತ ಮ್ಯಾಪ್ ಇಟ್ಕೊಂಡು ಹೋಗ್ತೇವೆ, ಅಥವಾ ನಮ್ಮಲ್ಲಿ ಈಗ ಗೂಗಲ್ ಮ್ಯಾಪ್ ಅಂತ ಇದೆ, ಗೂಗಲ್ ಮ್ಯಾಪ್ ಹಾಕ್ಕೊಂಡು ನಾವು ಹೋಗ್ತೇವೆ. ಇದೆಲ್ಲ ಯೂಸ್ ಮಾಡ್ತೇವೆ. GPS ಅನ್ನು ಯೂಸ್ ಮಾಡಿಕೊಂಡು ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ಟ್ರಾವೆಲ್ ಮಾಡ್ತೇವೆ. ಆದರೆ ಅದೇ ಪಕ್ಷಿಗಳು ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ರೀತಿಯ GPS ಅಂತಹ ಆ ಒಂದು ಟೆಕ್ನಾಲಜಿ ಇಲ್ಲದೆ ತನ್ನ ಕೆಲಸ ಮಾಡ್ತದೆ. ಅದಕ್ಕೆ ಅವರಿಗೆ ಯಾರು ಹೇಳಿಕೊಟ್ಟಿದ್ದಾರೆ, ನೀವು ಇದೇ ದಾರಿಯಲ್ಲಿ ಹೋಗಬೇಕು, ಇದೇ ದಾರಿಯಲ್ಲಿ ಬರಬೇಕು? ಯಾರು ಹೇಳಿಕೊಟ್ಟಿದ್ದಾರಾ? ಯಾರು ಹೇಳಿಕೊಡ್ಲಿಲ್ಲ. ಅಂದರೆ ಆ ಜ್ಞಾನ ಅವರಿಗೆ ಎಲ್ಲಿಂದ ಬಂತು? ಒಂದು ಇರುವೆಗಳಿಗೆ, ನೀವು ಎಲ್ಲಿಯಾದರೂ ಒಂದು ಕಡೆ ಸಕ್ಕರೆ ಹಾಕಿದರೆ ಇರುವೆಯನ್ನು ಅದಕ್ಕೇನು ಹೇಗೆ ಗೊತ್ತಾಗ್ತದೆ? ಟಿವಿಯಲ್ಲಿ ಬರ್ತದಾ ಅಲ್ಲಿಗೆ ಇದು ಸಕ್ಕರೆ ಬಿದ್ದಿದೆ ಅಂತ ಹೇಳಿ? ಇಲ್ಲ, ಅದಕ್ಕೊಂದು ಏನೋ ಒಂದು ಸೆನ್ಸಿಂಗ್ ಇದೆ. ಆ ಸೆನ್ಸಿಂಗ್ನ ಮುಖಾಂತರ ಟೆಸ್ಟ್ ಮಾಡಿ ನೋಡಿ. ಒಂದು ಸಕ್ಕರೆ ಹಾಕಿ, ಎಲ್ಲಿ ಇರುವೆ ಇರುವುದಿಲ್ಲ ಅಲ್ಲಿಗೆ ಇರುವೆ ಬಂದು ಬರ್ತಾ ಸೇರ್ತದೆ. ಒಂದಲ್ಲ, ಎಲ್ಲ ಬರ್ತಾ ಸೇರ್ತದೆ. ಅವರಿಗೆ ಯಾರು ಒಬ್ಬರೊಬ್ಬರು ಮೆಸೇಜ್ ಮಾಡ್ತಾರಾ ಅಲ್ಲಿ ಸಕ್ಕರೆ ಬಿದ್ದಿದೆ ಬನ್ನಿ ತಿನ್ನುವ ಅಂತೇಳಿ? ಇಲ್ಲ. ಅಂದರೆ ಒಂದು ವಿಚಾರ ಸ್ಪಷ್ಟ, ನಮಗಿಂತ ಪ್ರಾಣಿಗಳು ತುಂಬ ಅಡ್ವಾನ್ಸ್ ಆಗಿದ್ದಾರೆ. ಅಂದರೆ ನಾವು ಯಾಕೆ ಇಲ್ಲ? ನಮಗೆ ದೇವರು ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಜ್ಞಾನ ಅಂತೇಳಿ, ನಾವು ಉಪಯೋಗ ಮಾಡಲಿಲ್ಲ. ಆದ ಕಾರಣ ಒಂದು ವೇಳೆ ನಾವು ಆ ಜ್ಞಾನವನ್ನು ಉಪಯೋಗಿಸಿದರೆ ನಾವು ಎಲ್ಲಿಯೂ ಇರ್ತೇವೆ ನೋಡಿ. ಸೈನ್ಸ್ ಹೇಳ್ತದೆ, ಮನುಷ್ಯರಿಗೆ ದೇವರು ಕೊಟ್ಟಂತಹ ಈ ಮೆಮೊರಿ ಪವರ್, ಈ ಮನಸ್ಸಿನ ಶಕ್ತಿಯಲ್ಲಿ ಕೇವಲ 1-3% ಮಾತ್ರ ಉಪಯೋಗ ಮಾಡಿರ್ತೇವೆ ಅಂತೇಳಿ. 100% ಯಾರು ಉಪಯೋಗ ಮಾಡಲಿಲ್ಲ ಅಂತೇಳಿ. ದೊಡ್ಡ ದೊಡ್ಡ ವಿಜ್ಞಾನಿಗಳ ಐನ್ಸ್ಟೈನ್ ಅಂತ, ವಿಶ್ವೇಶ್ವರಯ್ಯ ಅಂತ, ಇವರೇ ಒಂದು 5-6% ತನಕ ಮಾತ್ರ ಯೂಸ್ ಮಾಡಿದ್ದಾರೆ ಅಂತೇಳಿ. ಹಾಗಾದರೆ ನೀವು ಯೋಚಿಸಬೇಕಾದ ವಿಚಾರ, 100% ನಮ್ಮ ಬ್ರೈನ್ ವರ್ಕ್ ಆದರೆ ನಾವು ನಮ್ಮದು ರೇಂಜ್ ಎಲ್ಲಿರ್ಬೋದು ಅಲ್ವಾ? ಸೊ ಅಷ್ಟೆಲ್ಲ ಮುಂದಕ್ಕೆ ನೋಡುವ, ಅಷ್ಟು ಮುಂದೆ ಯಾರು ಹೋಗಲಿಲ್ಲ. ವಿಷಯ ಇಷ್ಟೇ, ನಮ್ಮ ಬುದ್ಧಿಗೆ ಮತ್ತು ಏನು ಜ್ಞಾನ ಉಂಟು ಅದನ್ನು ವೃದ್ಧಿ ಮಾಡುವಂತಹ ವಿಚಾರವನ್ನು ನಾವು ಅರಿತರೆ, ನಾವು ಈಗ ಹೇಗಿರ್ತೇವೆ ಮತ್ತು ಹಾಗೆ. ನಾನು ಹೇಳಿದ ಪ್ರಕಾರ 5 ವರ್ಷದ ಮುಂಚೆ ನಾನು ಬೇರೆ ಇದ್ದೆ, ಇವಾಗ ಸ್ವಲ್ಪ ಬೇರೆ ಆಗಿದ್ದೇನೆ. ಜ್ಞಾನ ಬಂದಿದೆ ಅಂತ ಹೇಳ್ಬೋದು. ಬೇರೆ ಅಂತ ದೇಹದಲ್ಲಿ ಎಲ್ಲ ಜ್ಞಾನ ಬಂದಿದೆ. ದೇವರು ಜ್ಞಾನವನ್ನು ಕರುಣಿಸಿದ್ದಾನೆ ಸ್ವಲ್ಪ. ಅದೇ ರೀತಿ ಮುಂದಕ್ಕೆ ಹೋಗ್ತಾ ಉಂಟು. ನಿಮ್ಮ ಸಹಕಾರದಿಂದ ಮತ್ತೆ ಮುಂದಕ್ಕೆ ಹೋಗ್ಬೋದು. ಬನ್ನಿ, ಎಲ್ಲ ವಿಚಾರಗಳನ್ನು ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ತಿಳಿಸ್ತಾ ಬರ್ತೇವೆ. ಬರುವ ವಿಡಿಯೋಗಳಲ್ಲಿ ನಾವು ಆಧ್ಯಾತ್ಮ, ಮನಸ್ಸು, ಏನಿದು ಮಾಯಾಜಾಲ, ಪೂಜೆ ಪುರಸ್ಕಾರಗಳು ಹೇಗೆ ಕೆಲಸ ಮಾಡುತ್ತವೆ, ಈ ವೇದಗಳು, ಉಪನಿಷತ್ಗಳು, ಇದರಲ್ಲಿ ಏನೆಲ್ಲ ರಹಸ್ಯಗಳನ್ನು ಇಟ್ಟಿದ್ದಾರೆ, ಅಥವಾ ಈ ಬ್ರಹ್ಮಾಂಡ ಅಂತ ಇದೆ, ಇದರ ಸತ್ಯತೆ ಏನು,
ಅಥವಾ ಇದನ್ನು ನಾನು ಲೆಕ್ಕ ಮಾಡಿ ನಿಮ್ಮಲ್ಲಿ ಹೇಳುವಂಥ ವಿಚಾರ ಅಲ್ಲ. ಇದು ನಾನು ವಿಡಿಯೋಗಳನ್ನು ಮಾಡ್ತಾ ಹೋದಾಗಿ ಒಂದೊಂದಾಗಿ ಅದೇ ಆ್ಯಡ್ ಆಗ್ತಾ ಬರ್ತದೆ. ಬರುವ ವಿಡಿಯೋಗಳಲ್ಲಿ ಎಲ್ಲವನ್ನು ಒಂದೊಂದು ಪರ್ಫೆಕ್ಟಾಗಿ ನನ್ನಿಂದ ಎಷ್ಟಾಗ್ತದೆ ಅಷ್ಟು ಆ ಮಟ್ಟಲ್ಲಿ ನಾನು ಅದನ್ನು ಸೆಟ್ ಮಾಡ್ತಾ ಬಂದು ಈ ಕೆಲವು ರಹಸ್ಯಗಳನ್ನು ಅಥವಾ ಏನು ಈ ಮಾಯಾಜಾಲದಲ್ಲಿ ಬದುಕುತ್ತಿರುವ ನಮ್ಮ ಈ ಜೀವನ ಶೈಲಿಯನ್ನು ಹೇಗೆ ನಾವು ಈ ಲೆವೆಲಿಂದ ಆ ಲೆವೆಲ್ಲಿಗೆ ಕೊಂಡೋಗಬಹುದು ಅಂತ ಹೇಳುವ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಒಂದೊಂದಾಗಿ ಇಡ್ತಾ ಬರ್ತೇನೆ. ಪ್ರತಿಯೊಂದು ವಿಚಾರಗಳು ಕೂಡ ವೇದ, ಉಪನಿಷತ್, ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆಗಳಂತಹ ಈ ಪ್ರಸ್ಥಾನತ್ರಯಿ ಅಂತ ಹೇಳುವಂಥ ಅಥೆಂಟಿಕ್ ಗ್ರಂಥಗಳಿಂದಲೇ ಆಯ್ದುಕೊಂಡು ಅದರೊಂದಿಗೆ ನಂತರ ಬಂದಂತಹ ಪುರಾಣಗಳು, ಈ ಪುರಾಣಗಳಿಗೆ ಮತ್ತು ವೇದಗಳಿಗೆ ಯಾವ ರೀತಿಯ ಕನೆಕ್ಷನ್ಸ್ ಇದೆ, ಮತ್ತು ಏನು ದರ್ಶನಗಳಿವೆ, ವೈಶಾಖ ದರ್ಶನ ಅಂತ ಹೇಳ್ತೇವೆ ಅಥವಾ ಅಷ್ಟಾಂಗ ವೇದ ಸೂತ್ರ, ಇಂಥ ತುಂಬ ದರ್ಶನಗಳಿವೆ. ಈ ಎಲ್ಲ ದರ್ಶನಗಳಿಗೆ ಮತ್ತು ಈ ನಮ್ಮ ವೇದ ಉಪನಿಷತ್ಗಳಿಗೆ ಲಿಂಕ್ ಇದೆಯಾ, ಅಥವಾ ಇತಿಹಾಸ, ಮಹಾಭಾರತ, ರಾಮಾಯಣದಂಥ ಇತಿಹಾಸಗಳು, ಆಗಮಗಳು, ಉಪ ಆಗಮಗಳು, ಈ ಎಲ್ಲ ವಿಚಾರಗಳ ಬಗ್ಗೆ ಒಂದೊಂದಾಗಿ ಮುಂದಕ್ಕೆ ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ ಬರ್ತೇವೆ ಅಷ್ಟೇ. ಧನ್ಯವಾದಗಳು.